ಪೂರ್ತಿ ಒಂದು ವಾರ ಯಡಿಯೂರಪ್ಪ ಜೀವನಯಾನ. ಇಂದಿನಿಂದ ಶನಿವಾರದವರೆಗೆ ನಿಮ್ಮ ಮುಂದೆ ಯಡಿಯೂರಪ್ಪನವರ ಕತೆ ಹೇಳ್ತೀನಿ. ಅವರು ಬೆಳೆದು ಬಂದ ಹಾದಿ, ನಿಂಬೆಹಣ್ಣು ಮಾರ್ತಾ ಇದ್ದ ಹುಡುಗ, ಕರ್ನಾಟಕದ CM ಹೇಗಾದರು ಅಂತ ಹೇಳ್ತೀನಿ, ಕೇಳಿಸ್ಕೊ. ಬೂಕನಕೆರೆ ಸಿದ್ದಲಿಂಗಪ್ಪ ಯಡಿಯೂರಪ್ಪ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಹಾಗೂ ಕರ್ನಾಟಕದ ಬಿಜೆಪಿಯ ಪಿಲ್ಲರ್. 2008ರ ವಿಧಾನಸಭಾ ಚುನಾವಣೆಯಲ್ಲಿ ಮಾಜಿ CM ಎಸ್ ಬಂಗಾರಪ್ಪನವರನ್ನೇ ಸುಮಾರು 46,000 ಮತಗಳ ಅಂತರದಿಂದ ಪರಾಭವಗೊಳಿಸಿ ವಿಧಾನಸಭೆಯನ್ನ ಪ್ರವೇಶ ಮಾಡಿ, ಜೊತೆಗೆ ಬಿಜೆಪಿಗೆ ರಾಜ್ಯಾದ್ಯಂತ ಜಯ ತಂದು CM ಪದವಿಗೇರುವ ಮೂಲಕ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿಯನ್ನ ಅಧಿಕಾರದ ಗದ್ದುಗೆಗೆ ಏರಿಸಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಯಡಿಯೂರಪ್ಪನವರು ಮೂಲತಃ ಶಿವಮೊಗ್ಗದವರಲ್ಲ. BSY 1943 ಫೆಬ್ರವರಿ 27ರಂದು ಮಂಡ್ಯ ಜಿಲ್ಲೆಯ KR ಪೇಟೆ ತಾಲೂಕಿನ ಬೂಕನಕೆರೆಯಲ್ಲಿ ಜನಿಸಿದ್ರು. ಅವರಿಗೆ ತುಮಕೂರು ಜಿಲ್ಲೆಯ ಯಡಿಯೂರು ಸಿದ್ದಲಿಂಗೇಶ್ವರ ದೇವರ ಹೆಸರನ್ನ ಇಡಲಾಗಿದೆ. ಅವರ ತಂದೆ ಹೆಸರು ಸಿದ್ದಲಿಂಗಪ್ಪ ಮತ್ತು ತಾಯಿ ಪುಟ್ಟತಾಯಮ್ಮ. ಯಡಿಯೂರಪ್ಪಗೆ 4 ವರ್ಷವಿರುವಾಗಲೇ ತಾಯಿ ವಿಧಿವಶರಾದರು. ಯಡಿಯೂರಪ್ಪ ಮಂಡ್ಯದ PS ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನ ಮುಗಿಸಿದ್ದಾರೆ. 1965ರಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಪ್ರಥಮ ದರ್ಜೆಯ ಗುಮಾಸ್ತರಾಗಿ ವೃತ್ತಿ ಜೀವನವನ್ನ ಆರಂಭ ಮಾಡಿದ್ರು. ನಂತರ ಕೆಲಸಕ್ಕೆ ರಾಜೀನಾಮೆ ನೀಡಿ ಶಿಕಾರಿಪುರಕ್ಕೆ ತೆರಳಿ ವೀರಭದ್ರ ಶಾಸ್ತ್ರಿಯವರ ಶಂಕರ ಅಕ್ಕಿ ಗಿರಾಣಿಯಲ್ಲಿ ಗುಮಾಸ್ತನಾಗಿ ಸೇರಿಕೊಂಡಿದ್ರು. ಜೊತೆಲೆ ಹೋಗ್ತಿದ್ವಿ ಬರ್ತಿದ್ವಿ. ಓಲ್ಡ್ ಟೌನ್ ಮಿಡ್ಲ್ ಸ್ಕೂಲ್ ಅಲ್ಲೇ ಸ್ಟಡಿ ಮಾಡಿದ್ದು. ಅವರು ವಿದ್ಯಾಭ್ಯಾಸದ ಕಡೆ ಗಮನ ಕೊಡ್ತಿದ್ರು. ಏನಂತ ಅವಾಗ ತುಂಟಾಟ ಅದು ಇದು ಏನೂ ಇರಲಿಲ್ಲ. ಅವರ ತಾತ ಹೇಳ್ದಂಗೆ ವ್ಯಾಪಾರ ಮಾಡ್ಕೊಂಡು ಇರೋರು. ಸ್ವಲ್ಪ RSS ಕಡೆ ಗಮನ ಹರಿಸಿದ್ರು. RSSಗೆ ಹೋಗ್ತಾಯಿದ್ರು. 1967ರಲ್ಲಿ ಮೈತ್ರಾ ದೇವಿಯವರನ್ನ ಮದುವೆಯಾದ್ರು. ಶಿವಮೊಗ್ಗದಲ್ಲೇ ಹಾರ್ಡ್ವೇರ್ ಮಳಿಗೆ ತೆರೆದ್ರು. ವಿಜಯೇಂದ್ರ, ರಾಘವೇಂದ್ರ, ಅರುಣಾದೇವಿ, ಪದ್ಮಾವತಿ, ಉಮಾದೇವಿ ಯಡಿಯೂರಪ್ಪನವರ ಮಕ್ಕಳು. ಆದರೆ 2004ರಲ್ಲಿ BSY ಪತ್ನಿ ಮೈತ್ರಾ ದೇವಿ ನಿಧನರಾದರು. ಒಂದು ಇನ್ಸಿಡೆಂಟ್ ಏನು ಹೇಳಬೇಕಂದ್ರೆ, ನಾನು UK ಹೋದ ವರ್ಷ ಓದ್ತಿದ್ದೆ. ತುಂಬ ದಿನ ಆದಮೇಲೆ ತಾತ ನನಗೆ ವಿಸಿಟ್ ಮಾಡೋಕ್ಕೆ ಬಂದಿದ್ದರು. ಒಂದು ಸುಮ್ಮನೆ ಟ್ರಿಪ್ಗೋಸ್ಕರ ಬಂದಿದ್ದರು. ಸೊ ನಾನು ಎಷ್ಟೊಂದು ದಿನ ಆದಮೇಲೆ ಬಂದಿದ್ದಾರಲ್ಲ ತಾತ ಅಂಥೇಳಿ ಯಾವುದಾದ್ರು ರೆಸ್ಟೋರೆಂಟ್ಗಳಿಗೆ ಹೋಗಬೇಕು ಮತ್ತು ಏನೇನು ಮಾಡಬೇಕು ಅಂತೆಲ್ಲ ಲಿಸ್ಟ್ ಮಾಡಿಕೊಂಡು ಅದಕ್ಕೆಲ್ಲ ಬುಕ್ಕಿಂಗ್ ಕೂಡ ಮಾಡಿಟ್ಟಿದ್ದೆ. ಆದರೆ ಅವ್ರು ಬಂದಮೇಲೆ ಫಸ್ಟ್ ಏನು ಹೇಳಿದ್ದು ಅಂದರೆ, ಬಾರೆ ಒಂದು ಒಳ್ಳೆ ಕಡೆ MTR ಅಥವಾ ಸಾಗರ್ ಕರ್ಕೊಂಡೋಗಿ ನಂಗೆ ಒಂದು ದೋಸೆ ಕೊಡಿಸು ಅಂತ ಹೇಳಿದ್ರು. ಸೊ ದೋಸೆ ಅಂದರೆ ಅವ್ರಿಗೆ ಅಷ್ಟೊಂದು ಇಷ್ಟ. ಇಲ್ಲೂ ಅಷ್ಟೇ, ಯಾವಾಗಲೂ ಜನಾರ್ದನ್ ಹೋಟೆಲ್ಗೆ ಹೋಗಿ ದೋಸೆ ತಿಂತಾ ಇರ್ತಾರೆ. ಅಮ್ಮಂಗೆ ಒಂದೊಂದ್ಸಲ ಸಂಜೆ ಟೆನ್ಷನ್ ಆಗ್ತಿರುತ್ತೆ, ಅಯ್ಯೋ ತಾತ ಮನೇಲಿ ತಿಂಡಿ ಮಾಡಿದ್ರು ಹೋಗ್ಬಿಟ್ಟಿದಾರಲ್ಲ ಹೋಟೆಲ್ ತಿಂಡಿ ತಿನ್ನೋಕ್ಕೆ ಅಂತ. ನಾಳೆ ಯಡಿಯೂರಪ್ಪ ಅವರ ಜೀವನದ ಅಚ್ಚರಿ ಮಾಹಿತಿಗಳನ್ನು ಕೊಡ್ತೀವಿ, ಮಿಸ್ ಮಾಡಬೇಡಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪೂರ್ತಿ ಒಂದು ವಾರ ಯಡಿಯೂರಪ್ಪ ಜೀವನಯಾನ. ಇಂದಿನಿಂದ ಶನಿವಾರದವರೆಗೆ ನಿಮ್ಮ ಮುಂದೆ ಯಡಿಯೂರಪ್ಪನವರ ಕತೆ ಹೇಳ್ತೀನಿ. ಅವರು ಬೆಳೆದು ಬಂದ ಹಾದಿ, ನಿಂಬೆಹಣ್ಣು ಮಾರ್ತಾ ಇದ್ದ ಹುಡುಗ, ಕರ್ನಾಟಕದ CM ಹೇಗಾದರು ಅಂತ ಹೇಳ್ತೀನಿ, ಕೇಳಿಸ್ಕೊ. ಬೂಕನಕೆರೆ ಸಿದ್ದಲಿಂಗಪ್ಪ ಯಡಿಯೂರಪ್ಪ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಹಾಗೂ ಕರ್ನಾಟಕದ ಬಿಜೆಪಿಯ ಪಿಲ್ಲರ್. 2008ರ ವಿಧಾನಸಭಾ ಚುನಾವಣೆಯಲ್ಲಿ ಮಾಜಿ CM ಎಸ್ ಬಂಗಾರಪ್ಪನವರನ್ನೇ ಸುಮಾರು 46,000 ಮತಗಳ ಅಂತರದಿಂದ ಪರಾಭವಗೊಳಿಸಿ ವಿಧಾನಸಭೆಯನ್ನ ಪ್ರವೇಶ ಮಾಡಿ, ಜೊತೆಗೆ ಬಿಜೆಪಿಗೆ ರಾಜ್ಯಾದ್ಯಂತ ಜಯ ತಂದು CM ಪದವಿಗೇರುವ ಮೂಲಕ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿಯನ್ನ ಅಧಿಕಾರದ ಗದ್ದುಗೆಗೆ ಏರಿಸಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಯಡಿಯೂರಪ್ಪನವರು ಮೂಲತಃ ಶಿವಮೊಗ್ಗದವರಲ್ಲ. BSY 1943 ಫೆಬ್ರವರಿ 27ರಂದು ಮಂಡ್ಯ ಜಿಲ್ಲೆಯ KR ಪೇಟೆ ತಾಲೂಕಿನ ಬೂಕನಕೆರೆಯಲ್ಲಿ ಜನಿಸಿದ್ರು.
ಅವರಿಗೆ ತುಮಕೂರು ಜಿಲ್ಲೆಯ ಯಡಿಯೂರು ಸಿದ್ದಲಿಂಗೇಶ್ವರ ದೇವರ ಹೆಸರನ್ನ ಇಡಲಾಗಿದೆ. ಅವರ ತಂದೆ ಹೆಸರು ಸಿದ್ದಲಿಂಗಪ್ಪ ಮತ್ತು ತಾಯಿ ಪುಟ್ಟತಾಯಮ್ಮ. ಯಡಿಯೂರಪ್ಪಗೆ 4 ವರ್ಷವಿರುವಾಗಲೇ ತಾಯಿ ವಿಧಿವಶರಾದರು. ಯಡಿಯೂರಪ್ಪ ಮಂಡ್ಯದ PS ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನ ಮುಗಿಸಿದ್ದಾರೆ. 1965ರಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಪ್ರಥಮ ದರ್ಜೆಯ ಗುಮಾಸ್ತರಾಗಿ ವೃತ್ತಿ ಜೀವನವನ್ನ ಆರಂಭ ಮಾಡಿದ್ರು. ನಂತರ ಕೆಲಸಕ್ಕೆ ರಾಜೀನಾಮೆ ನೀಡಿ ಶಿಕಾರಿಪುರಕ್ಕೆ ತೆರಳಿ ವೀರಭದ್ರ ಶಾಸ್ತ್ರಿಯವರ ಶಂಕರ ಅಕ್ಕಿ ಗಿರಾಣಿಯಲ್ಲಿ ಗುಮಾಸ್ತನಾಗಿ ಸೇರಿಕೊಂಡಿದ್ರು. ಜೊತೆಲೇ ಹೋಗ್ತಿದ್ವಿ ಬರ್ತಿದ್ವಿ. ಓಲ್ಡ್ ಟೌನ್ ಮಿಡ್ಲ್ ಸ್ಕೂಲ್ ಅಲ್ಲೇ ಸ್ಟಡಿ ಮಾಡಿದ್ದು. ಅವರು ವಿದ್ಯಾಭ್ಯಾಸದ ಕಡೆ ಗಮನ ಕೊಡ್ತಿದ್ರು. ಏನಂತ ಅವಾಗ ತುಂಟಾಟ ಅದು ಇದು ಏನೂ ಇರಲಿಲ್ಲ. ಅವರ ತಾತ ಹೇಳ್ದಂಗೆ ವ್ಯಾಪಾರ ಮಾಡ್ಕೊಂಡು ಇರೋರು. ಸ್ವಲ್ಪ RSS ಕಡೆ ಗಮನ ಹರಿಸಿದ್ರು. RSSಗೆ ಹೋಗ್ತಾಯಿದ್ರು. 1967ರಲ್ಲಿ ಮೈತ್ರಾ ದೇವಿಯವರನ್ನ ಮದುವೆಯಾದ್ರು. ಶಿವಮೊಗ್ಗದಲ್ಲಿ ಹಾರ್ಡ್ವೇರ್ ಮಳಿಗೆ ತೆರೆದ್ರು. ವಿಜಯೇಂದ್ರ, ರಾಘವೇಂದ್ರ, ಅರುಣಾದೇವಿ, ಪದ್ಮಾವತಿ, ಉಮಾದೇವಿ ಯಡಿಯೂರಪ್ಪನವರ ಮಕ್ಕಳು. ಆದರೆ 2004ರಲ್ಲಿ BSY ಪತ್ನಿ ಮೈತ್ರಾ ದೇವಿ ನಿಧನರಾದರು. ಒಂದು ಇನ್ಸಿಡೆಂಟ್ ಏನು ಹೇಳಬೇಕಂದ್ರೆ, ನಾನು UK ಹೋದ ವರ್ಷ ಓದ್ತಿದ್ದೆ. ತುಂಬ ದಿನ ಆದಮೇಲೆ ತಾತ ನನಗೆ ವಿಸಿಟ್ ಮಾಡೋಕ್ಕೆ ಬಂದಿದ್ದರು. ಒಂದು ಸುಮ್ಮನೆ ಟ್ರಿಪ್ಗೋಸ್ಕರ ಬಂದಿದ್ದರು. ಸೊ ನಾನು ಎಷ್ಟೊಂದು ದಿನ ಆದಮೇಲೆ ಬಂದಿದ್ದಾರಲ್ಲ ತಾತ ಅಂಥೇಳಿ ಯಾವುದಾದ್ರು ರೆಸ್ಟೋರೆಂಟ್ಗಳಿಗೆ ಹೋಗಬೇಕು ಮತ್ತು ಏನೇನು ಮಾಡಬೇಕು ಅಂತೆಲ್ಲ ಲಿಸ್ಟ್ ಮಾಡಿಕೊಂಡು ಅದಕ್ಕೆಲ್ಲ ಬುಕ್ಕಿಂಗ್ ಕೂಡ ಮಾಡಿಟ್ಟಿದ್ದೆ. ಆದರೆ ಅವ್ರು ಬಂದಮೇಲೆ ಫಸ್ಟ್ ಏನು ಹೇಳಿದ್ದು ಅಂದರೆ, ಬಾರೆ ಒಂದು ಒಳ್ಳೆ ಕಡೆ MTR ಅಥವಾ ಸಾಗರ್ ಕರ್ಕೊಂಡೋಗಿ ನಂಗೆ ಒಂದು ದೋಸೆ ಕೊಡಿಸು ಅಂತ ಹೇಳಿದ್ರು. ಸೊ ದೋಸೆ ಅಂದರೆ ಅವ್ರಿಗೆ ಅಷ್ಟೊಂದು ಇಷ್ಟ. ಇಲ್ಲೂ ಅಷ್ಟೇ, ಯಾವಾಗಲೂ ಜನಾರ್ದನ್ ಹೋಟೆಲ್ಗೆ ಹೋಗಿ ದೋಸೆ ತಿಂತಾ ಇರ್ತಾರೆ. ಅಮ್ಮಂಗೆ ಒಂದೊಂದ್ಸಲ ಸಂಜೆ ಟೆನ್ಷನ್ ಆಗ್ತಿರುತ್ತೆ, ಅಯ್ಯೋ ತಾತ ಮನೇಲಿ ತಿಂಡಿ ಮಾಡಿದ್ರು ಹೋಗ್ಬಿಟ್ಟಿದಾರಲ್ಲ ಹೋಟೆಲ್ ತಿಂಡಿ ತಿನ್ನೋಕ್ಕೆ ಅಂತ. ನಾಳೆ ಯಡಿಯೂರಪ್ಪ ಅವರ ಜೀವನದ ಅಚ್ಚರಿ ಮಾಹಿತಿಗಳನ್ನ ಕೊಡ್ತೀವಿ, ಮಿಸ್ ಮಾಡಬೇಡಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪೂರ್ತಿ ಒಂದು ವಾರ ಯಡಿಯೂರಪ್ಪ ಜೀವನಯಾನ. ಇಂದಿನಿಂದ ಶನಿವಾರದವರೆಗೆ ನಿಮ್ಮ ಮುಂದೆ ಯಡಿಯೂರಪ್ಪನವರ ಕತೆ ಹೇಳ್ತೀನಿ. ಅವರು ಬೆಳೆದು ಬಂದ ಹಾದಿ, ನಿಂಬೆಹಣ್ಣು ಮಾರ್ತಾ ಇದ್ದ ಹುಡುಗ, ಕರ್ನಾಟಕದ CM ಹೇಗಾದರು ಅಂತ ಹೇಳ್ತೀನಿ, ಕೇಳಿಸ್ಕೊ. ಬುಕ್ಕನಕೆರೆ ಸಿದ್ದಲಿಂಗಪ್ಪ ಯಡಿಯೂರಪ್ಪ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಹಾಗೂ ಕರ್ನಾಟಕದ ಬಿಜೆಪಿಯ ಪಿಲ್ಲರ್. 2008ರ ವಿಧಾನಸಭಾ ಚುನಾವಣೆಯಲ್ಲಿ ಮಾಜಿ CM S ಬಂಗಾರಪ್ಪನವರನ್ನೇ ಸುಮಾರು 46,000 ಮತಗಳ ಅಂತರದಿಂದ ಪರಾಭವಗೊಳಿಸಿ ವಿಧಾನಸಭೆಯನ್ನ ಪ್ರವೇಶ ಮಾಡಿ, ಜೊತೆಗೆ ಬಿಜೆಪಿಗೆ ರಾಜ್ಯಾದ್ಯಂತ ಜಯ ತಂದು CM ಪದವಿಗೇರುವ ಮೂಲಕ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿಯನ್ನ ಅಧಿಕಾರದ ಗದ್ದುಗೆಗೆ ಏರಿಸಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಯಡಿಯೂರಪ್ಪನವರು ಮೂಲತಃ ಶಿವಮೊಗ್ಗದವರಲ್ಲ. BSY 1943 ಫೆಬ್ರವರಿ 27ರಂದು ಮಂಡ್ಯ ಜಿಲ್ಲೆಯ KR ಪೇಟೆ ತಾಲೂಕಿನ ಬೂಕನಕೆರೆಯಲ್ಲಿ ಜನಿಸಿದ್ರು. ಅವರಿಗೆ ತುಮಕೂರು ಜಿಲ್ಲೆಯ ಯಡಿಯೂರು ಸಿದ್ದಲಿಂಗೇಶ್ವರ ದೇವರ ಹೆಸರನ್ನ ಇಡಲಾಗಿದೆ. ಅವರ ತಂದೆ ಹೆಸರು ಸಿದ್ದಲಿಂಗಪ್ಪ ಮತ್ತು ತಾಯಿ ಪುಟ್ಟತಾಯಮ್ಮ. ಯಡಿಯೂರಪ್ಪಗೆ 4 ವರ್ಷವಿರುವಾಗಲೇ ತಾಯಿ ವಿಧಿವಶರಾದರು. ಯಡಿಯೂರಪ್ಪ ಮಂಡ್ಯದ PS ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನ ಮುಗಿಸಿದ್ದಾರೆ. 1965ರಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಪ್ರಥಮ ದರ್ಜೆಯ ಗುಮಾಸ್ತರಾಗಿ ವೃತ್ತಿ ಜೀವನವನ್ನ ಆರಂಭ ಮಾಡಿದ್ರು. ನಂತರ ಕೆಲಸಕ್ಕೆ ರಾಜೀನಾಮೆ ನೀಡಿ ಶಿಕಾರಿಪುರಕ್ಕೆ ತೆರಳಿ ವೀರಭದ್ರ ಶಾಸ್ತ್ರಿಯವರ ಶಂಕರ ಅಕ್ಕಿ ಗಿರಾಣಿಯಲ್ಲಿ ಗುಮಾಸ್ತನಾಗಿ ಸೇರಿಕೊಂಡಿದ್ರು. ಜೊತೆಲೇ ಹೋಗ್ತಿದ್ವಿ ಬರ್ತಿದ್ವಿ. ಓಲ್ಡ್ ಟೌನ್ ಮಿಡ್ಲ್ ಸ್ಕೂಲ್ ಅಲ್ಲೇ ಸ್ಟಡಿ ಮಾಡಿದ್ದು. ಅವರು ವಿದ್ಯಾಭ್ಯಾಸದ ಕಡೆ ಗಮನ ಕೊಡ್ತಿದ್ರು. ಏನಂತ ಅವಾಗ ತುಂಟಾಟ ಅದು ಇದು ಏನೂ ಇರಲಿಲ್ಲ. ಅವರ ತಾತ ಹೇಳ್ದಂಗೆ ವ್ಯಾಪಾರ ಮಾಡ್ಕೊಂಡು ಇರೋರು. ಸ್ವಲ್ಪ RSS ಕಡೆ ಗಮನ ಹರಿಸಿದ್ರು. RSSಗೆ ಹೋಗ್ತಾಯಿದ್ರು.
1967ರಲ್ಲಿ ಮೈತ್ರಾ ದೇವಿಯವರನ್ನ ಮದುವೆಯಾದ್ರು. ಶಿವಮೊಗ್ಗದಲ್ಲೇ ಹಾರ್ಡ್ವೇರ್ ಮಳಿಗೆ ತೆರೆದ್ರು. ವಿಜಯೇಂದ್ರ, ರಾಘವೇಂದ್ರ, ಅರುಣಾದೇವಿ, ಪದ್ಮಾವತಿ, ಉಮಾದೇವಿ ಯಡಿಯೂರಪ್ಪನವರ ಮಕ್ಕಳು. ಆದರೆ 2004ರಲ್ಲಿ BSY ಪತ್ನಿ ಮೈತ್ರಾ ದೇವಿ ನಿಧನರಾದರು. ಒಂದು ಇನ್ಸಿಡೆಂಟ್ ಏನು ಹೇಳಬೇಕಂದ್ರೆ, ನಾನು UK ಹೋದ ವರ್ಷ ಓದ್ತಿದ್ದೆ. ತುಂಬ ದಿನ ಆದಮೇಲೆ ತಾತ ನನಗೆ ವಿಸಿಟ್ ಮಾಡೋಕ್ಕೆ ಬಂದಿದ್ದರು. ಒಂದು ಸುಮ್ಮನೆ ಟ್ರಿಪ್ಗೋಸ್ಕರ ಬಂದಿದ್ದರು. ಸೊ ನಾನು ಎಷ್ಟೊಂದು ದಿನ ಆದಮೇಲೆ ಬಂದಿದ್ದಾರಲ್ಲ ತಾತ ಅಂತ ಹೇಳಿ ಯಾವುದಾದ್ರು ರೆಸ್ಟೋರೆಂಟ್ಗಳಿಗೆ ಹೋಗಬೇಕು ಮತ್ತು ಏನೇನು ಮಾಡಬೇಕು ಅಂತೆಲ್ಲ ಲಿಸ್ಟ್ ಮಾಡಿಕೊಂಡು ಅದಕ್ಕೆಲ್ಲ ಬುಕ್ಕಿಂಗ್ ಕೂಡ ಮಾಡಿಟ್ಟಿದ್ದೆ. ಆದರೆ ಅವ್ರು ಬಂದಮೇಲೆ ಫಸ್ಟ್ ಏನು ಹೇಳಿದ್ದು ಅಂದರೆ, ಬಾರೆ ಒಂದು ಒಳ್ಳೆ ಕಡೆ MTR ಅಥವಾ ಸಾಗರ್ ಕರ್ಕೊಂಡೋಗಿ ನಂಗೆ ಒಂದು ದೋಸೆ ಕೊಡಿಸು ಅಂತ ಹೇಳಿದ್ರು. ಸೊ ದೋಸೆ ಅಂದರೆ ಅವ್ರಿಗೆ ಅಷ್ಟೊಂದು ಇಷ್ಟ. ಇಲ್ಲೂ ಅಷ್ಟೇ, ಯಾವಾಗಲೂ ಜನಾರ್ದನ್ ಹೋಟೆಲ್ಗೆ ಹೋಗಿ ದೋಸೆ ತಿಂತಾ ಇರ್ತಾರೆ. ಅಮ್ಮಂಗೆ ಒಂದೊಂದ್ಸಲ ಸಂಜೆ ಟೆನ್ಷನ್ ಆಗ್ತಿರುತ್ತೆ, ಅಯ್ಯೋ ತಾತ ಮನೇಲಿ ತಿಂಡಿ ಮಾಡಿದ್ರು ಹೋಗ್ಬಿಟ್ಟಿದಾರಲ್ಲ ಹೋಟೆಲ್ ತಿಂಡಿ ತಿನ್ನೋಕ್ಕೆ ಅಂತ. ನಾಳೆ ಯಡಿಯೂರಪ್ಪ ಅವರ ಜೀವನದ ಅಚ್ಚರಿ ಮಾಹಿತಿಗಳನ್ನು ಕೊಡ್ತೀವಿ, ಮಿಸ್ ಮಾಡಬೇಡಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.